ಒಂದು ಶೆಟ್ಟಿ ಕೊಡುವುದು ಮತ್ತು ಯಾವ ಶೆಟ್ಟಿಗ? ಜಯರಾಮ್ ಶೆಟ್ಟಿಗ ಅಲ್ಲ, ಮತ್ತೆ ರವಿ ಶೆಟ್ಟಿಗೂ ಅಲ್ಲ. ಪ್ರಪಂಚ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕೃಷ್ಣ ಬಲರಾಮ. ಒಂದು ಕಾಲದಲ್ಲಿ ಶಾಪಗ್ರಸ್ತ ವಂಶೀಯರು ಎಂಬ ಕಾರಣಕ್ಕಾಗಿ ನಮ್ಮನ್ನು ಸಮಾಜ ತಿರಸ್ಕಾರ ಮಾಡು. ಇಂಥ ಮಡಿ ಮನೆಗೆಲ್ಲ ನಮಗೆ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕೆ? ಶಾಪಗ್ರಸ್ತರ ವಂಶೀಯರೆಂದು. ಶಾಪ ಎಷ್ಟು ಅರ್ಥಪೂರ್ಣವಾದದ್ದು ಯೋಚನೆ ಮಾಡಿ. ನಮ್ಮ ಹಿರಿಯನಾದಂತ ಯಯಾತಿ ಮಡದಿ ದೇವಯಾನಿ ಇರುವಾಗಲೂ ಶರ್ಮಿಷ್ಠೆಯನ್ನ ಕೂಡಿದ್ರಿಂದ ಅವನಿಗೆ ಶಾಪ ಬಂತು. ವೃದ್ಧಾಪ್ಯ ಆವರಿಸಲಿ ಎಂದು ಕಣ್ಣೀರಿಂದ ಕಾಲ್ ತೊಳೆದು ಪರಿಹಾರ ಕೇಳಿದಾಗ ಸಿಕ್ಕಿದ್ದೇನು? ನಿನ್ನ ವೃದ್ಧಾಪ್ಯವನ್ನ ನಿನ್ನ ಮಕ್ಕಳು ಯಾರಾದರೂ ಸ್ವೀಕರಿಸಿದೆ ನೀನು ಅವರ ಯೌವನ ಪಡೆಯಬಹುದು ಎಂದು ನಮ್ಮ ವಂಶದ ಹಿರಿಯ ಯದು ಅವನನ್ನು ಕೇಳಿದ್ರು. ಒಪ್ಪಲಿಲ್ಲ ಅವ. ಯಾಕೆಂದ್ರೆ ನಮಗೊಂದು ಸಂಸ್ಕಾರ ಉಂಟು. ಮಗನ ಯೌವನ ಪಡೆದ ಅಪ್ಪ ಹೋಗುವುದು ಮಗನ ತಾಯಿ ಇದ್ದಲ್ಲಿಗೆ, ಸರಿಯಾ? ಹಾಗಾಗಿ ಶಾಪವನ್ನೇ ಸುಳ್ಳನ್ನಾಗಿಸಿ ಯದು ಸಾಮ್ರಾಜ್ಯ ಕಟ್ಟಿದೆ. ಆದ್ರೂ ಒಂದು ಬೇಸರ ಹೋಗ್ಲಿಲ್ಲ ಸ್ವಾಮಿ. ಇಡೀ ಪ್ರಪಂಚವೇ ಬದಲಾದ್ರೂ ನಮ್ಮ ಕೃಷ್ಣ ಬದಲಾಗುವುದಿಲ್ಲ. ಯೋಚನೆ ಮಾಡಿ ನೀವು. ಶಾಪಗ್ರಸ್ತ ವಂಶೀಯರೆಂದು ತಿರಸ್ಕಾರ ಪಟ್ಟವರಿಗೆ ಮಾನ್ಯತೆ ಸಿಕ್ಕಿದಾಗ ಇನ್ನು ಮುಂದಾದರೂ ನಾವು ತಪ್ಪು ಮಾಡದೇ ಇದ್ದಾಗ ಯೋಚನೆ ಮಾಡಬೇಕು ಬೇಡ? ಒಬ್ಬ ವ್ಯಕ್ತಿಯಲ್ಲಿ ನೀನು ಯಾರು ಅಂದು ಗೊತ್ತಾಗುವುದು ಯಾವಾಗ ಗೊತ್ತಾ? ಅವನ ಒಡನಾಟ ಮಾಡಿದವರು ಯಾರು ಎಂದು. ಅವರು ಒಡನಾಟ ಮಾಡಿದ್ದಾನ, ಹಾಗಾದ್ರೆ ಅವನು ದೊಡ್ಡವ ಎಂದು ಹೀಗೆ ಗ್ರಹಿಸಿದ ನಾನು. ತಂಗಿ ಸುಭದ್ರೆಯನ್ನ ಕೌರವೇಶ್ವರನಿಗೆ ಮದುವೆ ಮಾಡಿಸಿಕೊಡಬೇಕೆಂದು ಆಮಂತ್ರಿಸಿ ದಿಪ್ಪಣ ಎಲ್ಲ ಬಂದಿತ್ತು. ಆದದ್ದೇನು? ಬಾಸಿಂಗ ಕಟ್ಕೊಂಡು ಬಂದವನಿಗೆ ಕಾವಿ, ಕಾವಿ ಇಟ್ಕೊಂಡು ಬಂದವನಿಗೆ ಬಾಸಿಂಗ. ಇದೆಲ್ಲ ಕೃಷ್ಣನ ಕುತಂತ್ರ ಎಂಬುದು ನನಗೆ ಗೊತ್ತು. ಆದ್ರೆ ಹಿಡಿಲಿಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ? ಕೃಷ್ಣ ಈ ಕತ್ತಲೆ ಕೋಣೆಯಲ್ಲಿ ಕರಿಬೇಕನ್ನು ಹಿಡಿಯುವುದು ಯಾಕೆ ಕಷ್ಟವೋ ಹಾಗೆ ಕೃಷ್ಣನನ್ನು ಹಿಡಿಯುವುದು ಕಷ್ಟ. ನೋಡೋಣ, ಅವನಿಗೆ ಬುದ್ಧಿ ಕಲಿಸಬೇಕೆಂದು ಸಂಚು ಹೂಡಿದ್ದೇನೆ. ಈಗಾಗಲೇ ಕೌರವೇಶ್ವರನಿಗೆ ಹೇಳಿ ಕಳಿಸಿದ್ದಾಗಿದೆ. ಬರಬಹುದು. ಸಂತೋಷ ಪಡುವುದೇ? ಓ ಯಾದವ ಉಗ್ರಣಿಗಳ ಯಾದವಾಗ್ರಣಿ. ಹೌದೌದು, ಯಾದವರಲ್ಲಿ ಶ್ರೇಷ್ಠ. ಹೌದು ಒಡಿಯ, ನೀವೇ ಹೇಳಿದಲ್ವಾ, ದ್ವಾರದಲ್ಲಿರಬೇಕು, ಬಂದವರನ್ನು ವಿಚಾರ ಮಾಡಬೇಕು, ಪುರೆಲ್ಲ ಶೃಂಗಾರ ಆಗಬೇಕು. ಯಾಕೆ? ಮದುವೆ ಎನ್ನುವ ಕಾರಣಕ್ಕಾಗಿ. ಅದಲ್ಲ, ಅದರಲ್ಲಿಯೂ 2 ಮುಹೂರ್ತ ಕೂಡ ಇಟ್ಟಿದ್ದೀನಿ. ಒಂದು ಯಾಕೆ 2 ಮುಹೂರ್ತ ಗೊತ್ತಾ ಅಂತ ಹಿರಿಯರನ್ನು ಕೇಳಿ ಹೇಳ್ತಾರೆ. ಹೌದಾ? ಆಕಸ್ಮಿಕವಾಗಿ ಮೊದಲನೇ ಮುಹೂರ್ತ ತಪ್ಪಿ ಹೋದರೆ 2ನೇ ಮುಹೂರ್ತ ಹೊಂದಾಣಿಕೆ ಆಗ್ತದಲ್ಲ. ಒಂದು ಶೆಟ್ಟಿ ಕೊಡುವುದು ಮತ್ತು ಯಾವ ಶೆಟ್ಟಿಗ? ಜಯರಾಮ್ ಶೆಟ್ಟಿಗ ಅಲ್ಲ, ಮತ್ತೆ ರವಿ ಶೆಟ್ಟಿಗೂ ಅಲ್ಲ. ಇದು ನೀವು ಇಟ್ಟ ಮುಹೂರ್ತ ಷಷ್ಠಿ ಮುಹೂರ್ತ. ಮತ್ತೊಂದು ದಶಮಿ ಮುಹೂರ್ತ. ಹೌದು, ಹೌದಲ್ಲ? ಆದ್ರೆ ಈಗ ದಬ್ಬಣ ಬಂತಲ್ಲ,
ದಪ್ಪುಣು ಹೌದು. ಹಳೆ ಅಡಿಕೆ ತುಂಬಾ ಉಂಟಾ? ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟು. ಒಳ್ಳೆ ಬೆಲೆ ಬಂದಿದೆ ಅಂತ ದಮ್ಮಣ ತಂದು ಕೊಟ್ಟು ಬಿಡುವುದು ಅಂತ. ಅದಲ್ಲ ಅವ್ರ ಆಸ್ತಿ ಅವರು. ಅಸ್ತಿನಾತಿ ನೀನು ಗತಿ ಗೋತ್ರಿದ್ದವನೇ. ಅದು ಊರು ಮರ, ಇಡೀ ಪ್ರಪಂಚ ಎಲ್ಲ ಸುತ್ತುವುದು ಆಸ್ತಿನಾತಿ. ಅದಲ್ಲ ಬಿಡಿ. ಕೇಳೋ, ಹಸ್ತಿನಾವತಿಯವರು ಬಂದಿದ್ದಾರೆ ಒಡೆಯ. ಹೌದಾ? ಹೌದೌದೌದು, ಬಂದದ್ದು ಒಬ್ರಿಬ್ರು ಅಲ್ಲ, ಬಹಳಷ್ಟು ಜನ ಬಂದಿದ್ದಾರೆ ಒಡೆಯ. ಆ ಕಿರುಕುಳ ನಿನ್ನದು. ಕೌರವ ಆಮೇಲೆ ಅವನ ಮಗ ಅವಲಕ್ಷಣ. ದರಿದ್ರ ಲಕ್ಷಣ ನಿಂದು. ಅವಲಕ್ಷಣ ಅಲ್ವಾ, ಆ ಲಕ್ಷಣ ಕುಮಾರ. ಇನ್ನೊಂದು ವಿಷಯ ಒಡೆಯ, ಸಂತೋಷ ಆಗ್ಲೇಬೇಕು. ಯಾರಿಗೆ? ನಿಮಗೆ. ಯಾಕೆ? ಅವ್ರ ಹೆಂಡತಿ ಬಾಣಂತಿಯೂ ಬಂದಿದ್ದಾರೆ. ಮಗ ಮದುಮಗ. ಹೌದು. ತಾಯಿ ಬಾಣಂತಿಯ. ಹೌದು. ಹೋಗ್ ಬಂದವ್ರು ನೀವಪ್ಪ, ನಮ್ಗೇನ್ ಅಲ್ಲ. ಓ ಭಾನುಮತಿ, ಪುಣ್ಯಾತ್ಮ ಬಾಣಂತಿ ಅಲ್ಲ. ಆಮೇಲೆ ಅವನ್ ತಮ್ಮ ದುಶ್ಮನ್ ದುಶ್ಯಾಸನ. ಆಮೇಲೆ ಕರ್ಣ. ಆಮೇಲೆ ಶಲ್ಯ. ಆಮೇಲೆ ಕುಪ್ಪಯಾಚಾರ. ನಿನ್ನಪ್ಪಯ್ಯನ ಅಲ್ಲಿ ಬಂದದ್ದು ಕೃಪಾಚಾರ್ಯರು. ಆಮೇಲೆ ದ್ರೋಣಾಚಾರ್ಯ. ಆಚಾರ್ಯ ವರ್ಗದವರೆಲ್ಲ ಬಂದಿದ್ದಾರೆ. ಹೌದು ಒಡೆಯ. ಬಂದವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಪುರದ ಹೊರ ಬಾವಿ ಒಳಗೆ ಬೀಡಿ ಬಿಟ್ಟಿದ್ದಾರೆ. ಸುಮ್ಮನೆ ಪುಣ್ಯಾತ್ಮ, ಹೊರ ಬಾಹಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೌದು. ಆದಷ್ಟು ಬೇಗ ಅವರೆಲ್ಲವರನ್ನ ಕರೆತಂದು ಇಲ್ಲಿ ಮಲಗಿಸ್ಬೇಕು. ಬಂದಿದ್ದಾರ? ಹೌದೌದು, ಬಂದು ಮಲಗಿಸ್ಬೇಕಂತ. ಸಂತೋಷ ಬಡಿಯ. ಯಾವ ದಿನದಲ್ಲಿಯೂ ಈ ರೀತಿ ಕಾಲು ಎತ್ತಿದ್ ನೋಡಿದ್ಲೇ ಇಲ್ಲ ನಾನು. ಇವತ್ತೇ ಪ್ರಥಮ ಅಂತೇಳಿ ಕುಣಿದದ್ದು ಅಂತ ಭಾವಿಸ್ತೀನಿ. ಮತ್ತೆ ಮನುಷ್ಯನಿಗೆ ಸಂತೋಷ ಆದಾಗ ಅವನ ಚಲನವಲನ ಎಲ್ಲವೂ ಕುಣಿತದ ಹಾಗೆ ಕಾಣುವುದು. ಹೌದಾ? ಯಾಕೆ ಸಂತೋಷ ಗೊತ್ತಾ? ಯಾಕೆ ಒಡೆಯ? ಪಾಪ ಕೌರವನ ನೆನಪು ಮಾಡಿದ್ರೆ ಅಯ್ಯೋ ಎನಿಸ್ತಾ ಇದೆ. ಯಾಕೆ? ಮದುಮಗನಾಗಿ ಬಂದವನಾಗಿದ್ದ, ಮದುವೆ ಆಗ್ಲಿಲ್ಲ ಅಲ್ವಾ? ಆದರೂ ನಮ್ಮ ಸಂಬಂಧ ಅವನಿಗೆ ಎಷ್ಟು ಇಷ್ಟ ನೋಡು ಅಲ್ವಾ? ಏನ್ ವಿಶ್ವಾಸ ನೋಡಿ ಅಲ್ವಾ? ಹೌದೌದು. ತನಗೆ ಸಿಗದೆ ಇದ್ರು ಆದೀತು. ಬಲರಾಮ ಪ್ರಭುಗಳ ಮಗಳು ನನ್ನ ಮನೆತನದ ಸೊಸೆಯಾದರೆ ಸಾಕು. ಹಾಗಾಗಿ ಲಕ್ಷಣ ಕುಮಾರನಿಗೆ ಹೆಣ್ಣು ತಂದುಕೊಳ್ಳುವುದಕ್ಕೆ ಒಪ್ಪಿದ್ದಾರೆ. ಹೌದೌದೌದು. ಬುದ್ಧಿ ಕಲಿಸ್ಬೇಕು. ಯಾಕೆಂದ್ರೆ ಆಗ ನಮಗ್ ಮಾಡಿದ್ದೇನು, ನನಗೆ ಒಂದು ದೌರ್ಬಲ್ಯ. ಏನು? ನನ್ನ ಕಾವಿ ಬಟ್ಟೆ ಕಂಡ್ರೆ ಬಹಳ ಗೌರವ. ಕಾವಿ ಬಟ್ಟೆ ಅಂತ ಹೇಳಿದ್ರೆ ಆಯ್ತು ನಿಮ್ಗೆ, ಅಷ್ಟು ಗೌರವ. ಹೌದೌದು. ಆ ಅರ್ಜುನ ಯತಿಯಾಗಿ ಬಂದಿದ್ದ ಇಲ್ವೋ, ಸನ್ಯಾಸಿ ಎಂದು ಭಾವಿಸಿ
ಅವನ ಪಾದ ತೊಳೆದು ನೀರು ಕುಡಿದದ್ದು ಎಷ್ಟು? ಹೌದಲ್ಲ? ನೀರು ಕುಡಿದದ್ದು ಪಾದ ತೊಳೆದು. ಹೌದು ಒಡೆಯ. ತಂಬುಗೆ ಗಟ್ಟಲೆ ನೀರು ಕುಡಿದೆ. ಮಾತ್ರ ಅಲ್ಲ, ನನಗೂ ನೀವು ಹೇಳಿದ್ರಿ ಮಗನ ಉದ್ಧಾರ ಆಗ್ತಿ ಕುಡಿ, ಕೊಡ್ಪಾನ್ ಗಟ್ಲೆ ಕುಡಿ ಅಂತ ಹೇಳಿದೀನಿ ಅಲ್ವಾ? ಹಾಗಾದ್ರೆ ಅಂತಹ ಮೋಸ ಮಾಡಿದಂತಹ ಕೃಷ್ಣನಿಗೆ ಈಗ ನಾವು ಬುದ್ಧಿ ಕಲಿಸ್ಬೇಕು. ಹೇಗೂ ದಿಬ್ಬಳ ಬಂದಾಗಿದೆ. ಇನ್ನ ಒಂದೇನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿದ್ದಾನ ಕರಿಯ ಅವನು? ಯಾರ ಅವನು ಕರಿಯ. ಅವನ ಅವ ಅವಾಗ ಹೋಗಿತ್ತಲ್ಲ. ಯಾರ? ಇವನು ಕರಿಯ. ಇವ ಈಗ ಹೋಗ್ತಾ, ಈಗ ಇದೊಂದು ಮುಗುದೇ ತಡ ಹೋಗುದೇವ. ಅಯ್ಯೋ ಅವ ಇವನು ಕೃಷ್ಣನ ಕರೆ. ಓ, ನಿಮ್ಮ ತಮ್ಮ ಶ್ರೀಕೃಷ್ಣ ಪರಮಾತ್ಮರು. ಒಡೆಯ, ಅವ್ರನ್ನ ಕರೀಲಿಕ್ಕೆ ಎಲ್ಲಿ ಅಂತ ಹೋಗುದು ಒಡೆಯ? ನೀವು ಆದ್ರೆ ಒಬ್ರೇ ಇಂತೆಲ್ಲ ಇರ್ತೀರಂತ ಗೊತ್ತುಂಟು. ಹೌದಾ? ಅವ್ರಿಗೆ ಹಾಗ ಒಡೆಯ? ಹೌದಾ? ಅವ್ರು ಎಲ್ಲಿದ್ದಾರಂತ ಹುಡುಕೋದು, ಎಲ್ಲಿದ್ದಾರಂತ ಹೋಗುದು. ಅವನು ಗುಣ ನನಗೆ ಗೊತ್ತುಂಟು. ಕೃಷ್ಣನದ್ದು ಹಾ, ಹಚ್ಚಗಿದ್ದಲ್ಲಿ ಮೇಯುವುದು, ಬೆಚ್ಚಗಿದ್ದಲ್ಲಿ ಮಲ್ಗೋ. ನೋಡೋಣ. ದೊಡ್ಡದಾಗ ಕರೆ.